ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯನ್ನ ನೀಡಲಿದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ರಾಷ್ಟ್ರಪತಿ ಭೇಟಿಯನ್ನ ನೀಡಲಿದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ದ್ರೌಪದಿ ಮುರ್ಮು ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರಪತಿ ಮುರ್ಮು ಆಗಮಿಸಲಿದ್ದಾರೆ. ಇಂದು ರಾತ್ರಿ 8 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಮುರ್ಮು ವಿಸಿಟ್ ನೀಡಲಿದ್ದಾರೆ. ನಾಡದೇವತೆ ದರ್ಶನವನ್ನ ದ್ರೌಪದಿ ಮುರ್ಮು ಪಡೆಯಲಿದ್ದಾರೆ. ನಾಳೆ ಮೈಸೂರು ಅರಮನೆಗೆ ರಾಷ್ಟ್ರಪತಿ ಮುರ್ಮು ಭೇಟಿಯನ್ನ ನೀಡಲಿದ್ದಾರೆ. ಇನ್ನೇನು ನಾಡಹಬ್ಬ ದಸರಾ ಇನ್ನೇನು ಕೆಲವೇ ದಿನಗಳಲ್ಲಿ ನೆರವೇರುತ್ತೆ. ಈ ಸಂಬಂಧ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ರಾಷ್ಟ್ರಪತಿ ಭೇಟಿಯನ್ನ ನೀಡಿರುವುದು, ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿರುವ ಸಂಬಂಧ ದ್ರೌಪದಿ ಮುರ್ಮು ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ರಾಷ್ಟ್ರಪತಿ ಮುರ್ಮು ಮೈಸೂರಿಗೆ ಆಗಮಿಸಿ ಇವತ್ತು ರಾತ್ರಿ 8 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ವಿಸಿಟ್ ಮಾಡ್ತಾರೆ. ನಾಡದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನ ಕೂಡ ದ್ರೌಪದಿ ಮುರ್ಮು ಪಡೆಯಲಿದ್ದಾರೆ. ನಾಳೆ ಮೈಸೂರು ಅರಮನೆಗೂ ಕೂಡ ರಾಷ್ಟ್ರಪತಿ ಮುರ್ಮು ಭೇಟಿಯನ್ನ ನೀಡಲಿದ್ದಾರೆ. ಇನ್ನು ದಸರಾದ ಸಂಬಂಧ ಕೆಲವೊಂದಷ್ಟು ಲೈಟಿಂಗ್ಸ್ಗಳು, ಕೆಲವೊಂದಷ್ಟು ಆಯೋಜನೆಗಳನ್ನ ಕೂಡ ಆಡಳಿತ ಮಾಡಿಕೊಳ್ತಾ ಇದೆ. ಇನ್ನು ಮುರ್ಮು ಎಂಟ್ರಿ ಹಿನ್ನೆಲೆ ಮೈಸೂರು ಬೆಟ್ಟದಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಾಷ್ಟ್ರಪತಿ ಮುರ್ಮು ಆಗಮನದ ಹಿನ್ನೆಲೆ ಖಾಕಿ ಪಡೆ ಹೈ ಅಲರ್ಟ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟದ ಸುತ್ತ ತಪಾಸಣೆಯನ್ನ ಪೊಲೀಸರು ನಡೆಸಿದ್ದಾರೆ. ಇದರಲ್ಲೂ ಡಾಗ್ ಸ್ಕ್ವಾಡ್ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ತಪಾಸಣೆ ನಡೆದಿದೆ. ರಾತ್ರಿ 8 ಗಂಟೆಗೆ ಬೆಟ್ಟಕ್ಕೆ ಭೇಟಿ ನೀಡ್ತಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಕೂಡ ದ್ರೌಪದಿ ಮುರ್ಮು ಸಲ್ಲಿಸ್ತಾರೆ. ಈಗಾಗಲೇ ಮುರ್ಮು ಬರ್ತಾರೆ ಅಂದ ಕೂಡಲೇ ಕೆಲವೊಂದಷ್ಟು ಗಲಾಟೆಗಳು, ಗಲಭೆಗಳು, ಕೋಲಾಹಲಗಳು ಕೂಡ ಸೃಷ್ಟಿಯಾಗಬಹುದು. ಹಾಗಾಗಿ ಬಿಗಿ ಭದ್ರತೆಯನ್ನ ಖಾಕಿ ಪಡೆ ಮಾಡಿಕೊಂಡಿದ್ದಾರೆ. ಚಾಮುಂಡಿ ಬೆಟ್ಟದ ಸುತ್ತ ಈಗಾಗಲೇ ಪೊಲೀಸರು ಎಲ್ಲವೂ ಸರಿಯಾಗಿದೆಯಾ, ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ, ಅಥವಾ ಯಾವುದಾದ್ರೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ಗಳಿಂದ ಕೂಡ ತಪಾಸಣೆಯನ್ನ ಮಾಡ್ತಾರೆ. ಹಾಗಾಗಿ ಚಾಮುಂಡಿ ಬೆಟ್ಟದ ಸುತ್ತವೂ ಕೂಡ ಪೊಲೀಸರು ತಪಾಸಣೆಯನ್ನ ನಡೆಸಿದ್ದಾರೆ. ರಾತ್ರಿ 8 ಗಂಟೆಗೆ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದ ನಂತರದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಕೂಡ ದ್ರೌಪದಿ ಮುರ್ಮು ಸಲ್ಲಿಸಲಿದ್ದಾರೆ.